ಕೂಡ ಕಾಂಗ್ರೆಸ್ ಪಕ್ಷದ ಒಂದು ಭದ್ರಕೋಟೆ ಇತ್ತು. ಒಳ್ಳೆ ನಾಯಕರುಗಳನ್ನೆಲ್ಲ ನೀವೆಲ್ಲ ಕೊಟ್ಟಿದ್ರಿ. ಈಗೂ ಕೂಡ ತಾವು ಚಿಂತೆ ಮಾಡೋದು ಬೇಡ. ಈಗ 2013ರಲ್ಲಿ 10 ಜನ ಇದ್ರಿ. ಈಗ ಕೂಡ ಮತ್ತೆ ಅದು ರಿಪೀಟ್ ಆಗುವಂಥ ಎಲ್ಲ ವಾತಾವರಣಗಳು ಕೂಡ ನನಗೆ ಕಾಣ್ತಾ ಇದೆ. ಸೋಲು ನಮಗೆಲ್ಲ ಪಾಠ ಕಲಿಸ್ಕೊಟ್ಟಿದೆ. ಯಾಕೆ ಸೋತಿದ್ದೀವಿ ಅಂತ ಹೇಳಿ ಪಾಠ ಕಲಿಸ್ಕೊಟ್ಟಿದೆ. ಆತ್ಮವಿಶ್ವಾಸ ಕಳ್ಕೊಳ್ಳೋದು ಬೇಡ. ಲೋಕಸಭೆಗೆ ಹೆಚ್ಚು ಕಮ್ಮಿ ಆಗಿರ್ಬೋದು, ಬೇರೆ ಅಸೆಂಬ್ಲಿಲೂ ನಿಮ್ಮ ಭಾಗದಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು. ಯಾವುದೇ ಕ್ಷಣದಲ್ಲೂ ಕೂಡ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಬರ್ತದೆ. ಈಗಾಗಲೇ ಸಿದ್ಧತೆ ಕೂಡ ಆಗ್ತಾ ಇದೆ. ಸೊ ಹೀಗಾಗಿ ನಮ್ಮ ಪಾರ್ಟಿ ನಾಯಕರುಗಳು ಕೂಡ ತಾವೆಲ್ಲ ಸಜ್ಜಾಗಬೇಕು. ಸೊ ಎಲ್ಲ ನಾಯಕರುಗಳಿಗೆ ಶಕ್ತಿ ತುಂಬಬೇಕು. ಸ್ಥಳೀಯ ಚುನಾವಣೆ ಈಗಾಗಲೇ ಮಾಡಬೇಕು ಅಂತಿದ್ದು, ಕೆಲವು ನ್ಯಾಯಗಳ ಆದೇಶಕ್ಕೆ ನಾವು ಕಾಯ್ಕೊಂಡಿದ್ದೇವೆ. ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶಕ್ಕೆ ಏನಾದ್ರು ಒಂದು ಒಳ್ಳೆಯ ಕೆಲಸವನ್ನು ಬದುಕನ್ನು ಕಟ್ಟುವಂಥ ಕೆಲಸವನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯ. ಬೇರೆಯವರೆಲ್ಲ ಭಾವನೆ ಮೇಲೆ ಹೋಗ್ತಾರೆ, ನಾವು ಬದುಕಿನ ಮೇಲೆ ಹೋಗ್ತೀವಿ. ಅಷ್ಟೇ ನಮಗೂ ನಿಮಗೂ ಇರೋಂಥ ವ್ಯತ್ಯಾಸ. ಈಗ ನೀವು ಲೆಕ್ಕ ಹಾಕೊಳ್ಳಿ, ನಮ್ಮ UPA ಗೌರ್ಮೆಂಟ್ ಇತ್ತು. ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿ ಆದರು. ಸೋನಿಯಾ ಗಾಂಧಿ ಅವರಿಗೆ ಅಬ್ದುಲ್ ಕಲಾಂ ಅವರು ಕರೆದಿದ್ರು, ಬಾಮಾ ತಾಯಿ ನೀ ದೇಶದ ಅಧ್ಯಕ್ಷರಾಗು, ಪ್ರಧಾನಮಂತ್ರಿ ಆಗು ಅಂತ ಕರೆದಿದ್ರು. ಎಲ್ಲ MP ಗಳೆಲ್ಲ ಬರೆದು ಕೊಟ್ಟಿದ್ರು UPA ಅವರು. ಆದರೆ ನನಗೆ ಬೇಡ, ಆರ್ಥಿಕ ತಜ್ಞ ಇರಲಿ ಅಂತೇಳಿ ಮನಮೋಹನ್ ಸಿಂಗ್ ಅವರಿಗೆ ಅವ್ರ ಸ್ಥಾನನ ತ್ಯಾಗ ಮಾಡಿದ್ರು. ನಾವೆಲ್ಲ ಪಂಚಾಯತಿಗಳನ್ನ ಬಿಡೋಕ್ಕೆ ಹಿಂದೆ ಮುಂದೆ ನಾವು ನೋಡ್ತೀವಿ. ಕೊಟ್ಟರು. ಈ 10 ವರ್ಷದ ಈ ಸ್ಥಾನದಲ್ಲಿ ಎಂಥ ಸಂವಿಧಾನಗಳನ್ನು ಬದಲಾವಣೆ ಆಯಿತು. ನಿಮಗೆ ಆಹಾರ ಭದ್ರತೆ ಕಾಯ್ದೆ, ರೈಟ್ ಟು ಇನ್ಫಾರ್ಮೇಷನ್, ರೈಟ್ ಟು ಎಜುಕೇಷನ್, ಆಮೇಲೆ ಅರಣ್ಯ ಇಲಾಖೆ, ಯಾರು ಟ್ರೈಬಲ್ಲು ಮತ್ತು ಬೇರೆಯವರು ಯಾರು ಜಮೀನನ್ನು 125 ವರ್ಷದ ಮೇಲ್ಗಡೆ ಯಾರು ಒತ್ತುವರಿ ಮಾಡ್ಕೊಂಡಿದ್ರಿ ಅದೆಲ್ಲ ಸಕ್ರಮ ಮಾಡೋಂಥದ್ದು ಇವೆಲ್ಲ ಕೂಡ ಇದೆ. ನಾವು ಕೂಡ ಅವ್ರಿಗೆಲ್ಲ ರಕ್ಷಣೆ ಮಾಡಲಿಕ್ಕೆ ಯಾರು ವಲಸೆಗೆ ಹೋಗಬಾರ್ದು, ತೆಗಿಬಾರ್ದು ಅಂತೇಳಿ ಈಗಾಗಲೇ ಫಾರೆಸ್ಟ್ ಅವ್ರಿಗೆಲ್ಲ ಕೂಡ ನಾವು ಆದೇಶವನ್ನು ನಾವೆಲ್ಲ ಕೊಟ್ಟಿದ್ದೇವೆ. ಸೊ ಹೀಗೆ ಎಲ್ಲ ಅನೇಕ ಬದಲಾವಣೆಗಳನ್ನು ನಮ್ಮ ಕೇಂದ್ರ ಸರ್ಕಾರ ಇವತ್ತು ತೆಗೆದುಕೊಂಡು ಬಂತು. ಅದು ಹೊಟ್ಟೆ ತುಂಬುವಂಥ ಕೆಲಸ ಮಾಡ್ತು. BJP ಅವರು ಹೇಳಲಿ, ಯಾರಾದ್ರೂ BJP ನಾಯಕರುಗಳು ಹೇಳಲಿ. ನಾನು ಹೇಳಿದೆ, ಅಲ್ಲೆಲ್ಲೋ ಚರ್ಚೆ ಮಾಡ್ತಿದ್ರು ನಮ್ಮ ಕಾರ್ಕಳದಲ್ಲಿ. ನಮ್ಮ ಉದಯ್ ಕುಮಾರ್ ಶೆಟ್ಟರು ಕ್ಷೇತ್ರಕ್ಕೆ ಮೊನ್ನೆ ಹೋಗಿದ್ದೆ. ನಾನು ಹೇಳಿದೆ, ನಾನು ಹೋಗಿ MLA ಉತ್ತರ ಕೊಡೋದು ಬೇಡ, ನಮ್ಮ ಸುಧೀರೇ ಸಾಕು, ಅವನ್ನೇ ಕಳಿಸ್ತೀನಿ, ಬಹಿರಂಗ ಈ ವೇದಿಕೆ ಆಗಲಿ, ಅದಕ್ಕೆ ನಾವೇನು ಮಾಡಿದ್ದೀವಿ ನೀವೇನು ಮಾಡಿದ್ದೀವಿ ಅಂತ ಹೇಳಿ ಚರ್ಚೆ ಆಗಲಿ ಅಂತ ಹೇಳಿದೆ. ಯಾಕೋ ಆಹ್ವಾನ ಕರೀಲಿಲ್ಲ ಅಲ್ಲ, ಆಹ್ವಾನ ಕರೀಲಿಲ್ಲ. ಈಗೂ ನಾನು ಹೇಳ್ತಾ ಇದ್ದೀನಿ, ಟೈಮ್ ಈಗೂ ಮಿಚ್ಚಿಲ್ಲ. ಬೇಕಾದ್ರೆ ಈಗೂ ಫಿಕ್ಸ್ ಮಾಡಿ ಮೀಡಿಯಾ ಅವರು ಕರೆದ್ಬಿಟ್ಟು ಒಂದು ಫಿಕ್ಸ್ ಮಾಡಿ, ನಮ್ಮ ಸುಧೀರ್ನೋ ಇಲ್ಲಾಂದ್ರೆ ನಮ್ಮ ಇವ್ರನ್ನ ನಿಖೇತ್ ಇಬ್ಬರಲ್ಲಿ ಒಬ್ರು ಕಳಿಸ್ಕೊಡ್ತೀನಿ. ನಮ್ಮ ಲೋಕಲ್ ಲೀಡರ್ಗಳು ಬೇಡ, ನಿಮ್ಮ ಲೋಕಲ್ ಲೀಡರ್ ಪಾಪ ಅವ್ರಿಗೆಲ್ಲ ಮನಸ್ಸು ಬೇಜಾರಾಗ್ತದೆ, ಅವ್ರ ಮುಂದೆ ಕೂತ್ಕೋಬೇಕಾದ್ರೆ. ಅವರು ನಮ್ಮ ನಾಯಕರುಗಳು, ಅವ್ರನ್ನೇ ನಾನು ಪರವಾಗಿ ಕಳಿಸ್ಕೊಡ್ತೀನಿ. ಅವರಿಬ್ಬರಿಗೂ ಉತ್ತರ ಕೊಟ್ಬಿಟ್ಟು ಜನಕ್ಕೆ ಮೆಚ್ಚಿಸ್ಕೊಳ್ಳಿ ಸಾಕು. ಆಗ ಜನನೇ ತೀರ್ಮಾನ ಮಾಡಿಬಿಡ್ಲಿ, ಕಾಂಗ್ರೆಸ್ ಕರೆಕ್ಟು BJP ಕರೆಕ್ಟು ಅಂತೇಳಿ ಅವರೇ ತೀರ್ಮಾನ ಮಾಡಿಬಿಟ್ಲಿ. ಸೊ ಹಂಗೆ ಇವತ್ತು ಬೇರೆ ರಾಜ್ಯದಲ್ಲಿ ಏನೋ ಹೆಚ್ಚು ಕಮ್ಮಿ ಆಯಿತು ಏನು ಅಂತೇಳಿ ಲೆಕ್ಕ ಹಾಕೋದು ಬೇಡ. ನೀವು ಪ್ರತಿಯೊಂದು ಡಿಜಿಟಲ್ ಯೂತ್ ಜೊತೆಗೆ ಪ್ರತಿ ಬೂತ್ನಲ್ಲೂ ಕೂಡ ನಾನೆಲ್ಲ ಕಾರ್ಯಕರ್ತರಿಗೆ ಮನವಿ ಮಾಡ್ಕೊಳ್ತೇನೆ, BLAಗಳಾಗಬೇಕು. ಯಾರು ಹೊರಗಡೆ ಇದ್ದಾರೆ, ಯಾರು ಹೊರಗಡೆಯಿಂದ ಕರ್ಕೊಂಡು ಬರಬೇಕು, ಯಾವ ಓಟು. ಈಗ ಕೆಲವು ಏನು ಮಾಡ್ತಾರೆ ಅಂದರೆ BJP ಅವರು ಈ ಓಟನ್ನು ಈ ಅಧಿಕಾರಿಗಳು ಇಟ್ಕೊಂಡು ಓಟ್ ಹಂಗೆ ಇರ್ತದೆ, ಈ ಬೂತಿಂದ ಇನ್ನೊಂದು ಬೂತ್ಗೆ ಹಾಕ್ಬಿಡ್ತಾರೆ. 2,55,000 ಇರ್ತದೆ, ಯಾವುದೋ ಒಂದು ಬೂತ್ X ಬೂತಿಂದ Y ಬೂತ್ ಕೊಂಡೋಗಿರ್ತದೆ. 230 ಬೂತಿಂದ 240 ಓಟ್ ಇರ್ತದೆ, 240ಇಂದ 230 ಬಂದ್ಬಿಟ್ಟಿರ್ತದೆ. ಈ ರೀತಿ ಎಲ್ಲ ಒಂದು ಹೊಸ ತಂತ್ರನ ಈಗಾಗಲೇ ಶುರು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ BLAಗಳಿಗೆ ಹೇಳಿ ಎಚ್ಚರಿಕೆ ಇಟ್ಕೊಂಡು ಯಾರು ಹೊರಗಡೆ ಎಲ್ಲೆಲ್ಲಿ ಹೋಗಿದ್ದಾರೆ ಅವನ್ನೆಲ್ಲ ವಾಪಸ್ ಕರ್ಕೊಂಡು ಬಂದು ಓಟ್ ಹಾಕ್ಸಿ. ದಿನಕ್ಕೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳಿಗೆ ಹೇಳಿದ್ದೇನೆ, 10 ಜನ ಮತದಾರರನ್ನ, ಹೊಸ ಮತದಾರನ ಸಂಪರ್ಕ ಮಾಡಬೇಕು. ನೀವೇನಪ್ಪ ಇವನು BJPನು, ಇವನು ಮಾತಾಡ್ಸೋದು ಬೇಡ, ಅವನು ಓಟ್ ಹಾಕೋದಿಲ್ಲ ತಿಳ್ಕೊಳಕ್ಕೆ ಹೋಗಬೇಡಿ. ಯಾರೇನು ಪರ್ಮನೆಂಟ್ ಊಟ ಹೊಡ್ಕೊಂಡು ಏನಿಲ್ಲ. 50,000 40,000 ಹಿಂದೆ ಗೆದ್ದಿದ್ರು ದಳದವರು BJP ಅವರು. ಈಗ ವಾಪಸ್ ಕಾಂಗ್ರೆಸ್ ಅವ್ರು ಗೆಲ್ಲಿಲ್ವೇ? ಹೆಂಗೆ ಬಂದ್ಬಿಡ್ತು ಓಟು? ಈಗ ನಮ್ಮಲ್ಲಿ ಎಷ್ಟೋ ಜನ ಗೆದ್ದಿದ್ರು, ಆ ಕ್ಷೇತ್ರದಲ್ಲೆಲ್ಲ ಓಟ್ ಅವ್ರಿಗೆ BJP ಅವ್ರಿಗೆ ಹೊಂಟೋಗ್ಲಿಲ್ವೇ? ಸೊ ಯಾವುದೋ ಗ್ಯಾರಂಟಿ ಏನಿಲ್ಲ. ಪಾರ್ಲಿಮೆಂಟು ಅಸೆಂಬ್ಲಿಗೆ ಟೈಮ್ಗೆ ಪರಿಸ್ಥಿತಿ ನೋಡಿ ಕೆಲವು ತೀರ್ಮಾನಗಳಾಗ್ತದೆ.
ಈಗ ನಿಮಗೆ ಶಕ್ತಿಗೆ ನಾವು 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ಅನೇಕ ಯೋಜನೆಗಳು ಏನು ಅನೌನ್ಸ್ಮೆಂಟ್, ಏನು ನಮಗೇನು ಡೆವಲಪ್ಮೆಂಟೇ ಇಲ್ಲ ಅಂತಿದ್ರು. ನಾನು ಮನೆಯಲ್ಲ ಗುಲ್ಬರ್ಗಾಗೆ ಬೀದರ್ಗೆಲ್ಲ ಹೋಗಿ ಬಂದೆ. ಎಷ್ಟು ಕೋಟಿ ಒಂದೊಂದು ಕ್ಷೇತ್ರಕ್ಕೆ 2,000 ಕೋಟಿ, 1,200 ಕೋಟಿ, 3,000 ಕೋಟಿ ಕೆಲಸ ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ, ಉದ್ಘಾಟನೆ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಇಲ್ಲಿ ನಮ್ಮ 52,000 ಕೋಟಿ ಜೊತೆಗೆ ಇವತ್ತು 4 ಲಕ್ಷ ಚಿಲ್ಲರೆ ಕೋಟಿ ರೂಪಾಯಿ ಇವತ್ತು ಬಜೆಟನ್ನು ಇವತ್ತು ನಮ್ಮ ಸರ್ಕಾರ ಅನೌನ್ಸ್ಮೆಂಟ್ ಆಗಿದೆ. ಇವತ್ತು ಬಡತನ ರೇಖೆಯಿಂದ